Hello everyone. Welcome to News Navigated program of Shankar IAS Academy. I am Brunda. Today we are going to discuss about the electricity trading. So how electricity trading is happening in India. ಯಾವಾಗಾದ್ರೂ ನಾವು ಯೂಸ್ ಮಾಡುವಂತಹ AC ಆಗಿರಬಹುದು ಅಥವಾ ಫ್ಯಾನ್ ಆಗಿರಬಹುದು ಅಥವಾ ಈಗ ನೀವು ನೋಡ್ತಾ ಇರುವಂತಹ ಡಿವೈಸ್ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಹೇಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಇದೆ, ಹೇಗಿದು ರೀಚ್ ಆಗ್ತಾ ಇದೆ ಅಂಡ್ ಆಲ್ಸೋ ಈ ಎಲೆಕ್ಟ್ರಿಸಿಟಿ ಸಪ್ಲೈಗೆ ಯಾವ ರೀತಿ ಪ್ರೈಸ್ ಅನ್ನು ಡಿಸೈಡ್ ಮಾಡ್ಲಾಗತ್ತೆ ಇದ್ರ ಬಗ್ಗೆ ನಾವ್ ಇಲ್ಲಿ ತನಕ ಯೋಚನೆ ಮಾಡಿಲ್ಲ. ಯೂಶಲಿ ನಾವೆಲ್ಲ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡಿ ಪವರ್ ಪ್ಲಾಂಟ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಹೇಗ್ ರೀಚ್ ಆಗತ್ತೆ ಅಂತ ಮಾತ್ರ ತಿಳ್ಕೊಂಡಿದೀವಿ. ವೈರ್ ನ ಮೂಲಕ ಎಲೆಕ್ಟ್ರಿಕ್ ಸಪ್ಲೈಯ ಮೂಲಕ ಪವರ್ ಅನ್ನ ಪ್ರತಿಯೊಂದು ಮನೆಗೂ ಕೂಡ ತಲುಪಿಸ್ತಾರೆ ಅನ್ನೋದು ಮಾತ್ರ ನಮಗ್ ಗೊತ್ತಿದೆ. ಬಟ್ ಆಕ್ಚುಯಲಿ ಇದ್ರ ಹಿಂದೆ ಮ್ಯಾಸಿವ್ ಮಲ್ಟಿ ಬಿಲಿಯನ್ ಸ್ಟಾಕ್ ಮಾರ್ಕೆಟ್ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ. ಏನಿದು ಮಲ್ಟಿ ಬಿಲಿಯನ್ ಸ್ಟಾಕ್ ಮಾರ್ಕೆಟ್ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರೈಸ್ ಅನ್ನು ಕೂಡ ಡಿಸೈಡ್ ಮಾಡೋದು ಕೆಲವೊಂದು ಎಂಟಿಟೀಸ್ ಮಾತ್ರ. ಎಸ್ಪೆಷಲಿ ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ CERC. ಸೊ ಇದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕಮಿಷನ್. ಇದು ಇತ್ತೀಚೆಗೆ ಹೊರಡಿಸಿದಂತಹ ಮಾರುಕಟ್ಟೆ ಜೋಡಣೆ ಅಂದ್ರೆ ಭಾರತದಲ್ಲಿ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಡಿಸೈಡ್ ಆಗ್ತಾ ಇದೆ. ಈಗ ಭಾರತ ಇದ್ರ ಮೂಲಕ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತನ್ನ ವಿದ್ಯುತ್ ವ್ಯಾಪಾರ ವ್ಯವಸ್ಥೆಯನ್ನ ರೀಸ್ಟ್ರಕ್ಚರಿಂಗ್ ಮಾಡ್ತದೆ. ಸೊ ಇದನ್ನ ರೀಸ್ಟ್ರಕ್ಚರಿಂಗ್ ಮಾಡೋದ್ರ ಮೂಲಕ ಭಾರತ ಒಂದು ಪ್ರಾಪರ್ ಸಿಮಿಲರ್ ಎಕೋಸಿಸ್ಟಮ್ ಅಥವಾ ಸಿಂಗ್ಯುಲರ್ ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ. ಯಾವ್ದ್ರ ಮೂಲಕ? ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗದ ಮೂಲಕ. ಎಸ್ಪೆಷಲಿ ಈ ಮಾರ್ಕೆಟ್ ಕಪ್ಪಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಏನು ಮಾರ್ಕೆಟ್ ಕಪ್ಲಿಂಗ್ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸೊ ಈಗ ಪವರ್ ಮಾರ್ಕೆಟ್ ಸೆಕೆಂಡ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್ 2026 ನ ಅಡಿಯಲ್ಲಿ ಈ ಮಾರ್ಕೆಟ್ ಕಪಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದಿದೆ. ಸೊ ಮಾರ್ಕೆಟ್ ಕಪಲಿಂಗ್ ಯಾವ್ದ್ರ ಮೂಲಕ ತಗೊಂಡ್ಬಂದಿರೋದು? ಇತ್ತೀಚೆಗೆ 2026ರಲ್ಲಿ ಅಮೆಂಡ್ ಆದಂತಹ ಪವರ್ ಮಾರ್ಕೆಟ್ ಸೆಕೆಂಡ್ ಅಮೆಂಡ್ಮೆಂಟ್ ರೆಗ್ಯುಲೇಷನ್. ಪವರ್ ಮಾರ್ಕೆಟ್ ಸೆಕೆಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ 2026. ಇದರ ಮೂಲಕ ಮಾರ್ಕೆಟ್ ಕಪ್ಪಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಮಾರ್ಕೆಟ್ ಕಪ್ಪಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಈಗ ಎಲ್ಲ ಕಡೆ ಕಾಂಟ್ರವರ್ಸಿ ಆಗಿ ಹೊರ ಹೋಗ್ತಾ ಇದೆ. ಎಷ್ಟೋ ಕಡೆ ಇದಕ್ಕೆ ಮ್ಯಾಸಿವ್ ಸ್ಟ್ರೈಕ್ ಗಳು ನಡೀತಾ ಇದೆ, ಎಷ್ಟೋ ಕಂಪನೀಸ್ ಗಳು ಇದಕ್ಕೆ ಅಪೋಸ್ ಮಾಡ್ತಾ ಇದೆ. ಸೊ ಏನಿದು ಮಾರ್ಕೆಟ್ ಕಪ್ಲಿಂಗ್ ರಿಫಾರ್ಮ್ ಅಂತ ನೋಡೋಣ. ಆ ಮಾರ್ಕೆಟ್ ಕಪ್ಲಿಂಗ್ ರಿಫಾರ್ಮ್ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಭಾರತದ ಎನರ್ಜಿ ಸೆಕ್ಟರ್ ಅನ್ನ ಚೇಂಜ್ ಮಾಡೋದಕ್ಕೆ ತಂದಿರುವಂತಹ ಒಂದು ಪ್ಲಾಟ್ಫಾರ್ಮ್. ಇದರಿಂದ ಕಾರ್ಪೊರೇಟ್ ಮೊನೊಪೊಲೀಸ್ ಆಗಿರಬಹುದು ಅಥವಾ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಅಥವಾ ಸೆಬಿ ಇನ್ವೆಸ್ಟಿಗೇಷನ್ ಟ್ರಿಗರ್ ಆಗಿರಬಹುದು, ಈ ರೀತಿಯಾದಂತಹ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಿರೋದನ್ನ ನಾವು ನೋಡಬಹುದಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಜನರಲ್ ಸ್ಟಡೀಸ್ ಪೇಪರ್ 3 ಅಡಿಯಲ್ಲಿ ನೋಡಬಹುದು. ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಇದನ್ನ ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಈ ಒಂದು ಕಾನ್ಸೆಪ್ಟಿನ ಮೂಲಕ ಎಕ್ಸಾಮ್ ಅಲ್ಲಿ ಕ್ವಶನ್ ಕೂಡ ಅರೈಸ್ ಆಗಬಹುದು. ಸೊ ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಹೇಗ್ ವರ್ಕ್ ಆಗುತ್ತೆ? ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವ್ ಏನೆಲ್ಲ ಕವರ್ ಮಾಡ್ತಿದೀವಿ ಅಂದ್ರೆ, ಮೊದಲನೇದಾಗಿ ಭಾರತದಲ್ಲಿ ಈ ಒಂದು ಎಲೆಕ್ಟ್ರಿಸಿಟಿಯ ಟ್ರೇಡಿಂಗ್ ವರ್ಕ್ ಹೇಗಾಗತ್ತೆ, ಯಾವ ಯಾವ ರೀತಿಯಾದಂತಹ ಪವರ್ ಮಾರ್ಕೆಟ್ ಭಾರತದಲ್ಲಿ ಇದೆ, ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಏನು, ಮಾರ್ಕೆಟ್ ಕಪ್ಲಿಂಗ್ ನ ಯಾವ ಉದ್ದೇಶದಿಂದ ತಗೊಂಡ್ಬಂದ್ರು, ಹಾಗೆಯೇ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಯಾಕೆ ಮಾರ್ಕೆಟ್ ಕಪ್ಲಿಂಗ್ ನ ಪುಷ್ ಮಾಡ್ತದೆ, ಇದಕ್ಕೆ ಯಾವ್ದೆಲ್ಲ ಚಾಲೆಂಜಸ್ ಇದೆ, ಇದಿಷ್ಟನ್ನು ಕೂಡ ಈ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗೋದ್ರೊಳಗಡೆ ನಾವ್ ಈಗ ನೋಡಿದಂತಹ 6 ಕ್ವಶನ್ಗೂ ಕೂಡ ಉತ್ತರವನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಮಾರ್ಕೆಟ್ ಕಪ್ಪಲಿಂಗ್ ಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಕೋರ್ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಗೆ ಹೋಗೋದಕ್ಕಿಂತ ಮುಂಚೆ ಭಾರತದಲ್ಲಿ ಹೇಗೆ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಡ್ಯುಯಲ್ ಸಿಸ್ಟಮ್ ಅಲ್ಲಿ ಆಪರೇಟ್ ಆಗ್ತಿದೆ. ವೈ? ಬಿಕಾಸ್ ಭಾರತದಲ್ಲಿ 2 ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ನಡೀತಾ ಇದೆ.
ಸೊ ಯಾವ್ದ್ಯಾವ್ದು ಇದು ಎರಡು ಸಿಸ್ಟಮ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಲಾಂಗ್ ಟರ್ಮ್ ಪವರ್ ಪರ್ಚೇಸಿಂಗ್ ಅಗ್ರಿಮೆಂಟ್, ಎರಡನೇದಾಗಿ ಶಾರ್ಟ್ ಟರ್ಮ್ ಮಾರ್ಕೆಟ್. ಈ ಎರಡರ ಮೂಲಕ ಈ ಭಾರತದ ಮಾರ್ಕೆಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ರನ್ ಆಗ್ತಾ ಇದೆ. ಸೊ ಫಸ್ಟ್ಲಿ ವಿಲ್ ಸಿ ಅಬೌಟ್ ದ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಪವರ್ ಪರ್ಚೇಸಿಂಗ್ ಅಗ್ರಿಮೆಂಟ್ ಬಗ್ಗೆ ನೋಡೋಣ. ಟ್ರೆಡಿಷನಲಿ ಭಾರತದ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತರ ರನ್ ಆಗುತ್ತೆ. ಅಂದ್ರೆ 25 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿರ್ಬೋದು, 50 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿರ್ಬೋದು, 30 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿಯಾದಂತಹ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಗಳನ್ನ ಗವರ್ಮೆಂಟ್ ಜೊತೆ ಮಾಡ್ಕೋತಾ ಇದೆ. ಯೂಶಲಿ ಬಿಗ್ ಕಂಪನೀಸ್ ಆಗಿರುವಂತಹ, ಲೈಕ್ ನಾವು ಕೇಳಿರ್ತೀವಿ ಅದಾನಿ ಅಥವಾ NTPC, ಹೀಗೆ ಬೇರೆ ಬೇರೆ ಬಿಗ್ ಕಂಪನೀಸ್ ಗಳನ್ನ ನಾವು ನೋಡಿರ್ತೀವಿ. ಈ ಕಂಪನಿಗಳು ಹಲವಾರು ಪವರ್ ಜನರೇಟರ್ಸ್ ಗಳನ್ನ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ, ಅಂದ್ರೆ ಡಿಸ್ಕಾಮ್ ಇರುತ್ತಲ್ವಾ, ಅದ್ರ ಜೊತೆಗೆ ಟೈ ಅಪ್ ಆಗುತ್ತೆ, ಅಂದ್ರೆ ಅಗ್ರಿಮೆಂಟ್ ನ ಮಾಡ್ಕೊಳ್ಳುತ್ತೆ. 25 ವರ್ಷದ ಕಾಂಟ್ರಾಕ್ಟ್ ಇದು. ಸೊ ಈ 25 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ಮೇಲೆ ಇದು ಲಾಂಗ್ ಟರ್ಮ್. ಏನೇ ಪ್ರೈಸ್ ಫ್ಲಕ್ಚುಯೇಟ್ ಆದ್ರೂ ಕೂಡ, ಪ್ರೈಸ್ ರಿಡ್ಯೂಸ್ ಆದ್ರೂ ಕೂಡ, ಅಥವಾ ನಮ್ಗೆ ಡಿಮ್ಯಾಂಡ್ ಜಾಸ್ತಿ ಬೇಕಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಲ್ಲ. ಸೊ ಇದರಿಂದ ಇದು ಒಂದು ಸ್ಟೆಬಿಲಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಅಡ್ವಾಂಟೇಜ್ ಏನು ಲಾಂಗ್ ಟರ್ಮ್ ಇಂದ? ಸ್ಟೆಬಿಲಿಟಿ. ಬಟ್ ನಮ್ಗೆ ಫ್ಲಕ್ಚುಯೇಷನ್ ಬೇಕಾದಾಗ ವಾಟ್ ವಿ ಕ್ಯಾನ್ ಡೂ? ಇಫ್ ಇನ್ ಕೇಸ್ ಯಾವ್ದಾದ್ರು ಫೆಸ್ಟಿವಲ್ ಬಂತು, ಅಥವಾ ಎಮರ್ಜೆನ್ಸಿಯಲ್ಲಿ ಡ್ರಾಟ್ ಕ್ರಿಯೇಟ್ ಆಯ್ತು, ಅಥವಾ ನಮ್ಗೆ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಎಲೆಕ್ಟ್ರಿಸಿಟಿ ಜಾಸ್ತಿ ಆಯ್ತು, ಅವಾಗ ಏನ್ ಮಾಡ್ಬೇಕು? ಅದನ್ನ ನೆಕ್ಸ್ಟ್ ನೋಡೋಣ. ಬಟ್ ಇಲ್ಲಿ ಸ್ಟೆಬಿಲಿಟಿ ಯಾರಿಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಒಂದು ಪ್ಲಾಂಟ್ ಅನ್ನ ಜನರೇಟ್ ಮಾಡ್ತಿರ್ತಾರಲ್ವಾ, ಅವ್ರಿಗೆ ಲೋನ್ ನ ಒದಗಿಸ್ಕೊಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಪವರ್ ಜನರೇಟರ್ಸ್ಗೆ ಒಂದು ಅವರು ಲೋನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಆದ್ರೆ, ಇನ್ನ ಡಿಸ್ಕಾಮ್ ಅಂದ್ರೆ ಸ್ಟೇಟ್ ಪವರ್ ಸಪ್ಲೈ ಇದೆಯಲ್ಲ, ಅದಕ್ಕೆ ಒಂದು ಬೇಸ್ ಲೈನ್ ಸಿಕ್ಕಾಗತ್ತೆ. ಅಂದ್ರೆ ಪವರ್ ಜನರೇಟರ್ ಗೆ ಒಂದು ಬೇಸ್ ಲೈನ್ ಸಿಕ್ಕಾಗತ್ತೆ, ಇಷ್ಟು ಪವರ್ ಜನರೇಟ್ ಆಗತ್ತೆ, ಇಷ್ಟನ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದು ಡಿಸ್ಕಾಮ್ ಗೆ ಖಚಿತವಾಗಿ ಸಿಗುತ್ತೆ. ಬಟ್ ವಾಟ್ ಇಫ್ ಸಡನ್ ಹೀಟ್ ವೇವ್ಸ್ ಜನರೇಟ್, ಅಥವಾ ಡೈರೆಕ್ಟ್ ಆಗಿ ಏನಾದ್ರೂ ಡ್ರಾಟ್ ಕ್ರಿಯೇಟ್ ಆಗಿ, ವಾಟರ್ ಸಪ್ಲೈ ರಿಡ್ಯೂಸ್ ಆಗಿ, ನಮ್ಗೆ ಜಾಸ್ತಿ ಹೀಟ್ ಜನರೇಟ್ ಆದಾಗ AC ಬೇಕು, ಫ್ಯಾನ್ ಬೇಕು, ಇದಕ್ಕೆಲ್ಲದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ನೀಡು ಜಾಸ್ತಿ ಬೇಕಾಗತ್ತೆ. ಆ ಕಂಡೀಷನ್ ಇದ್ರೆ ಹೇಗೆ? ಅಥವಾ ವಿಂಡ್ ಜನರೇಷನ್ ಇಂದ ಹೆಚ್ಚು ಪವರ್ ಜನರೇಟರ್ ಆದ್ರೆ ಹೇಗೆ? ಸಡನ್ ಆಗಿ ತಮಿಳ್ನಾಡಲ್ಲಿ ಜಾಸ್ತಿ ವಿಂಡ್ ಜನರೇಟರ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಇನ್ನು ಕೂಡ ಸರ್ಪ್ಲಸ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆದ್ರೆ ಆವಾಗ ಹೇಗೆ? ಪವರ್ ಸಪ್ಲೈ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಶಾರ್ಟರ್ ಪೀರಿಯಡ್ ಗೆ ಅಥವಾ ಟೆಂಪರರಿ ಅಮೌಂಟ್ ಗೆ ಬಂದಿರುವಂತಹ ಪ್ರಾಬ್ಲಮ್ಸ್ ಗೋಸ್ಕರ ಮತ್ತೆ ನಾವು 25-30 ವರ್ಷದ ಅಗ್ರಿಮೆಂಟ್ ಅನ್ನ ಮಾಡ್ಕೊಳಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ದಟ್ ಇಸ್ ವೇರ್ ದ ಸೆಕೆಂಡ್ ಮಾರ್ಕೆಟ್, ದಟ್ ಇಸ್ ಅ ಡ್ಯುಯಲ್ ಸಿಸ್ಟಮ್ ಅಲ್ಲಿ ಫಸ್ಟ್ ಒಂದು ಲಾಂಗ್ ಟರ್ಮ್, ಸೆಕೆಂಡ್ ಮಾರ್ಕೆಟ್ ಬರೋದು ಯಾವ್ದದು? ಶಾರ್ಟ್ ಟರ್ಮ್. ಸೊ ಶಾರ್ಟ್ ಟರ್ಮ್ ಇಲ್ಲಿ ಕಾಣಬಹುದಾಗುತ್ತೆ. ಸೆಕೆಂಡ್ಲಿ ಶಾರ್ಟ್ ಟರ್ಮ್ ಮಾರ್ಕೆಟ್ ನ ನೋಡ್ಕೊಂಡ್ರೆ, ಇಲ್ಲಿ ಎಲೆಕ್ಟ್ರಿಸಿಟಿ ಶೇರ್ ಮಾರ್ಕೆಟ್ ತರ ವರ್ಕ್ ಆಗುತ್ತೆ. ಪವರ್ ಎಕ್ಸ್ಚೇಂಜ್ ನ ಎಂಟರ್ ಆಗುವಾಗ ಒಂದು ದಿನಕ್ಕೆ ಈ ರೀತಿಯಾದಂತಹ ಪವರ್ ಅನ್ನ ಟ್ರೇಡ್ ಮಾಡಬಹುದು ಅನ್ನೋ ತರ. ಡಿಮ್ಯಾಂಡ್ ಹೇಗಿರುತ್ತೆ ಹಾಗೆ ಡಿಸ್ಕಾಮ್ ಅಲ್ಲಿ ಕಡಿಮೆ ಸಮಯಕ್ಕೆ ಬೇಕಿರುವಂತಹ ಎಲೆಕ್ಟ್ರಿಸಿಟಿಯನ್ನ ಪರ್ಚೇಸ್ ಮಾಡಕ್ಕೆ ಇದೊಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಎಕ್ಸ್ಟ್ರಾ ಪವರ್ ಜನರೇಷನ್ ಮಾಡಕ್ ಹೆಲ್ಪ್ ಆಗುತ್ತೆ. ಶಾರ್ಟ್ ಟರ್ಮ್ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡಕ್ಕೆ ಇದು ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್. ಸೊ ಮೇನ್ಸ್ ಆನ್ಸರ್ ರೈಟಿಂಗ್ ಗೆ ಇಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಹೇಳ್ತೀನಿ. ಆ ಫ್ಯಾಕ್ಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಮೇನ್ಸ್ ಆನ್ಸರ್ ರೈಟಿಂಗ್ ತುಂಬಾನೇ ಹೆಲ್ಪ್ ಆಗುತ್ತೆ. ಏನು ಅದು ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಮಾರ್ಕೆಟ್ ಇಂದ 2009 ಮತ್ತೆ 2010ರಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿತ್ತು ಅಂತ ಹೇಳಿದ್ರೆ 65.90 ಮಿಲಿಯನ್ ವಾಲ್ಯೂಮ್ ಇತ್ತು. 65.90 ಮಿಲಿಯನ್ ವಾಲ್ಯೂಮ್. ಬಟ್ ಈಗ 2025 ಮತ್ತೆ 2024-25ರ ಸಮಯಕ್ಕೆ 238.35 ಮಿಲಿಯನ್ ವಾಲ್ಯೂಮ್ ಅಷ್ಟು ಜನರೇಟ್ ಆಗಿದೆ, ಅಂದ್ರೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಗ್ರೋತ್ ರೇಟ್, ಶಾರ್ಟ್ ಟರ್ಮ್ ಗ್ರೋತ್ ರೇಟ್ ಟ್ರಾನ್ಸಾಕ್ಷನ್ ನೋಡ್ಕೊಂಡ್ರೆ 8.9% ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಇತ್ತು. ಈಗ ಟೋಟಲ್ ಜನರೇಷನ್ ಬಂದ್ಬಿಟ್ಟು 5.8% ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಗೆ ಕನ್ವರ್ಟ್ ಆಗಿದೆ. ಅಂಡ್ ಟೋಟಲ್ ಎಲೆಕ್ಟ್ರಿಸಿಟಿ ಶೇರ್ ಜನರೇಷನ್ 9.6% ಇಂದ 13.03% ಗೆ ಇನ್ಕ್ರೀಸ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ನಂತರ ಈ ಡಾಟಾವನ್ನ ನಾವು ಡೈರೆಕ್ಟ್ ಆಗಿ ಮೇನ್ಸ್ ಆನ್ಸರ್ ರೈಟಿಂಗ್ ಗೆ ಯೂಸ್ ಮಾಡಿದ್ರೆ
ಎಕ್ಸ್ಟ್ರಾ ಮಾರ್ಕ್ಸ್ ಫೆಚ್ ಆಗುತ್ತೆ. ಈ ಡೇಟಾ ಇಂದ ನಾವು ರಿಜಿಡ್ ಕಾಂಟ್ರಾಕ್ಟ್ ಮಾರ್ಕೆಟ್ ಡ್ರಿವನ್ ಎಕಾನಮಿಯಿಂದ ಫ್ಲೆಕ್ಸಿಬಲ್ ಮಾರ್ಕೆಟ್ ಡ್ರಿವನ್ ಎಕಾನಮಿಗೆ ಮೂವ್ ಆಗ್ತಿರೋದನ್ನ ನಾವು ನೋಡ್ಬೋದಾಗುತ್ತೆ. ಇದನ್ನ ನೋಡಿದಂತಹ ಗವರ್ಮೆಂಟ್ ಈಗ ಮಾರ್ಕೆಟ್ ಕಪಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದೆ. ಈ ಮಾರ್ಕೆಟ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಗಳು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದದು ಟೆಕ್ನಿಕಲ್ ವರ್ಡ್ಸ್ ಅಂತ ಹೇಳಿದ್ರೆ ಲೈಕ್ DAM ಆಗಿರ್ಬೋದು, RTM ಆಗಿರ್ಬೋದು, TAM ಆಗಿರ್ಬೋದು, ಇಂಟ್ರಾಡೇ ಆಗಿರ್ಬೋದು, ಹೀಗೆ ಹಲವಾರು ಟೆಕ್ನಿಕಲ್ ಟರ್ಮ್ಸ್ ಗಳು ಬರುತ್ತೆ. ಈ ಟೆಕ್ನಿಕಲ್ ಟರ್ಮ್ಸ್ ಗಳನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ UPSC ಲವ್ಸ್ ಟು ಆಸ್ಕ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್, ಲೈಕ್ ಟರ್ಮ್ ನ ಕೊಟ್ಬಿಟ್ಟು ವಾಟ್ ಇಟ್ ಈಸ್ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ ಅಲ್ವಾ. ಅಲ್ಲಿ ನಮ್ಗೆ ಈ ಒಂದು ಕಾನ್ಸೆಪ್ಟ್ ಮುಖ್ಯ ಆಗತ್ತೆ. ಅಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಬಹುಮುಖ್ಯವಾದಂತಹ ಪಾರ್ಟ್ ಇದು. ಸೊ ಈ ಟರ್ಮಿನಾಲಜಿ ನೋಡ್ಕೊಂಡ್ರೆ ಮೊದಲಿಗೆ ಸ್ಪಾಟ್ ಮಾರ್ಕೆಟ್ ಬಗ್ಗೆ ನೋಡೋಣ. ಸ್ಪಾಟ್ ಮಾರ್ಕೆಟ್ ಏನಿದು? ಸ್ಪಾಟ್ ಮಾರ್ಕೆಟ್ ಇದರಲ್ಲಿ ರಿಯಲ್ ಟೈಮ್ ಮಾರ್ಕೆಟ್, ದಟ್ ಇಸ್ RTM ಅಂಡ್ ಆಲ್ಸೋ ಇಂಟ್ರಾಡೇ, ಈ ಎರಡನ್ನ ನೋಡ್ತೀವಿ. ಸೊ ಇದೆರಡು ಬಂದ್ಬಿಟ್ಟು ಸ್ಪಾಟ್ ಮಾರ್ಕೆಟ್ ನ ಅಡಿಯಲ್ಲಿ ಬರುತ್ತೆ. ಸೊ ರಿಯಲ್ ಟೈಮ್ ಮಾರ್ಕೆಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಪವರ್ ಎಕಾನಮಿಯಲ್ಲಿ ನಮ್ಗೆ ಎಮರ್ಜೆನ್ಸಿ ನೀಡ್ ಇದ್ರೆ, ಸಡನ್ ಆಗಿ ಪವರ್ ಸಪ್ಲೈ ಅವಶ್ಯಕತೆ ಇದ್ರೆ, ರಿಯಲ್ ಟೈಮ್ ಮಾರ್ಕೆಟ್ ಇಮಿಡಿಯೇಟ್ ಎಲೆಕ್ಟ್ರಿಸಿಟಿ ಡೆಲಿವರಿಯನ್ನ ಮಾಡುತ್ತೆ. ಇಂಟ್ರಾ ಡೇ ಮಾರ್ಕೆಟ್ ಅಂದ್ರೆ ಏನು? ಸೇಮ್ ಡೇ ಟ್ರೇಡಿಂಗ್ ನಡೆಯುತ್ತೆ. ಯೂಶಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಡೆಲಿವರಿ ಆಗೋ 1 ಗಂಟೆ ಮುಂಚೆ ಇದು ಟ್ರೇಡಿಂಗ್ ನಡೆಯುತ್ತೆ. ಅಲ್ಲಿಂದ ನಮ್ಗೆ ಎಲೆಕ್ಟ್ರಿಸಿಟಿಯನ್ನ ಪರ್ಚೇಸ್ ಮಾಡೋದಕ್ಕೆ, ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಇಂಟ್ರಾಡೇ ಹೆಲ್ಪ್ ಮಾಡುತ್ತೆ. ಸೊ RTM ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಗೆ ಎಲೆಕ್ಟ್ರಿಸಿಟಿಯನ್ನ ಡೆಲಿವರಿ ಮಾಡೋದು. ಇಂಟ್ರಾಡೇ ಅಂದ್ರೆ ಅವತ್ತಿನ ದಿನದ ಎಲೆಕ್ಟ್ರಿಸಿಟಿಗೋಸ್ಕರ ಒಂದು ಸಮಯಕ್ಕೆ ಮುಂಚೆ ಟ್ರೇಡಿಂಗ್ ಅನ್ನ ಮಾಡೋದು. ನೆಕ್ಸ್ಟ್ ಡೇ ಅಹೆಡ್ ಮಾರ್ಕೆಟ್ ಅಂದ್ರೆ DAM. ಇದೊಂಥರ ಪವರ್ ಟ್ರೇಡಿಂಗ್ ಅಲ್ಲಿ ಕಿಂಗ್ ಇದ್ದ ಹಾಗೆ. ಅಂದ್ರೆ ಯೂಶಲಿ ಪಾರ್ಟಿಸಿಪೆಂಟ್ಸ್ ಎಲೆಕ್ಟ್ರಿಸಿಟಿಯನ್ನ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಇದೊಂದು ಕ್ಲೋಸ್ಡ್ ಆಕ್ಷನ್ ತರ, ಅಂದ್ರೆ ಕ್ಲೋಸ್ಡ್ ಬಿಡ್ಡಿಂಗ್ ತರ ನಡೆಯುತ್ತೆ. ಎವ್ರಿ 15 ಮಿನಿಟ್ಸ್ ಒಂದ್ಸಲ ಇಲ್ಲಿ ಕ್ಲೋಸ್ಡ್ ಆಕ್ಷನ್ ನಡೆಯುತ್ತೆ. ಹೌದು, ಯೂಶಲಿ ಪರ್ ಡೇ ಅಲ್ಲಿ ಟೋಟಲ್ 96 ಸಪರೇಟ್ ಟೈಮ್ ಬ್ಲಾಕ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಲ್ಲಿ ಟೋಟಲ್ 96 ಸಪರೇಟ್ ಬ್ಲಾಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ಪವರ್ ಜನರೇಷನ್ ಗೆ ಮಾರ್ಕೆಟಿಂಗ್ ಪ್ಲೇಸ್ ಅನ್ನ ಒದಗಿಸುತ್ತೆ. ಸೊ ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪವರ್ ಜನರೇಟರ್ಸ್ ಗಳು ಸೆಲ್ಲಿಂಗ್ ಬಿಡ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಡಿಸ್ಕಾಮ್ ಬೈಯಿಂಗ್ ಬಿಡ್ ಅನ್ನ ಸಬ್ಮಿಟ್ ಮಾಡುತ್ತೆ. ಆಲ್ಗೆರಿದಮ್ ಎಕ್ಸಾಕ್ಟ್ ಪ್ರೈಸ್ ಅನ್ನ, ಅಂದ್ರೆ ಈ ಮಾರ್ಕೆಟ್ ಆಲ್ಗೆರಿದಮ್ ಇದೆಯಲ್ಲ, ಈ ಮಾರ್ಕೆಟ್ ಆಲ್ಗೆರಿದಮ್ ಎಕ್ಸಾಕ್ಟ್ ಪ್ರೈಸ್ ಅನ್ನ ಡಿಸೈಡ್ ಮಾಡ್ಬಿಟ್ಟು ಸಪ್ಲೈ ಎಲ್ಲಿ ನೀಡ್ ಇದೆ ಅಥವಾ ಡಿಮ್ಯಾಂಡ್ ಇದೆ, ಸಪ್ಲೈ ಮತ್ತೆ ಡಿಮ್ಯಾಂಡ್ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡೋ ತರ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅನ್ನ, ಅಂದ್ರೆ MCP ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ. ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಇದನ್ನ ಡಿಸೈಡ್ ಮಾಡುತ್ತೆ. ಸೊ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಂದ್ರೆ ಏನು? ಡಿಮ್ಯಾಂಡ್ ಮತ್ತೆ ಸಪ್ಲೈ ಎರಡು ಕೂಡ ಬ್ಯಾಲೆನ್ಸ್ ಆಗೋ ತರ ಮಾಡ್ತಾರಲ್ವಾ. ಒಂದು ರೀಸ್ಟ್ರಕ್ಚರಿಂಗ್ ಅಮೌಂಟ್ ಅನ್ನ ಬಿಡ್ ಮಾಡ್ತಾರಲ್ವಾ, ಅದನ್ನ ನಾವು ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ನಮ್ಗೆ ರಿಯಲ್ ಟೈಮ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಂದ್ರೆ ಎಮರ್ಜೆನ್ಸಿಗೋಸ್ಕರ ಬರೋದು. ಇಂಟ್ರಾಡೇ ಅಂದ್ರೆ ಅವತ್ತಿನ ದಿನ ಟ್ರೇಡಿಂಗ್ ಮಾಡೋದು. ಡೇ ಅಹೆಡ್ ಮಾರ್ಕೆಟ್ ಅಂತ ಹೇಳಿದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಇಬ್ರು ಕೂಡ ಒಂದು ಕ್ಲೋಸ್ಡ್ ಲೂಪ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಎವ್ರಿ 15 ಮಿನಿಟ್ಸ್ ಒಂದ್ಸಲ 96 ಬ್ಲಾಕ್ಸ್ ಇರುತ್ತೆ. ಅದನ್ನ ಡೇ ಅಹೆಡ್ ಮಾರ್ಕೆಟ್ ಅಂತೀವಿ. ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಂತ ಹೇಳಿದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಬ್ಯಾಲೆನ್ಸ್ ಆಗೋ ತರ ಅಮೌಂಟ್ ಬರುತ್ತಲ್ವಾ, ಅದನ್ನ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಟರ್ಮ್ ಬಂದ್ಬಿಟ್ಟು ಟರ್ಮ್ ಅಹೆಡ್ ಮಾರ್ಕೆಟ್. ಇಫ್ ಇನ್ ಕೇಸ್ ಯಾವ್ದಾದ್ರು ಫೆಸ್ಟಿವಲ್ ಇತ್ತು ಅನ್ಕೊಳ್ಳಿ, ಭಾರತದಲ್ಲಿ ಫೆಸ್ಟಿವಲ್ಸ್ ಏನ್ ಕಡಿಮೆ ಇಲ್ಲ. ಗಣೇಶ ಚತುರ್ಥಿ ಆಗಿರ್ಬಹುದು, ಹೀಗೆ ಬೇರೆ ಬೇರೆ ಆದಂತಹ ಫೆಸ್ಟಿವಲ್ಸ್ ಗಳು ಬರುತ್ತೆ. ಜಾತ್ರೆ ಆಗಿರ್ಬೋದು, ಈ ತರ ಫೆಸ್ಟಿವಲ್ಸ್ ಬಂದಾಗ ಎಕ್ಸ್ಟ್ರಾ ಪವರ್ ಸಪ್ಲೈ ಬೇಕಾಗತ್ತೆ ಅಲ್ವಾ. ಆಗ ಡಿಸ್ಕಾಮ್ ಕಡೆಯಿಂದ ಅಪ್ಡೇಟ್ ನ ತಗೊಂಡ್ಬಿಟ್ಟು ಟರ್ಮ್ ಅಹೆಡ್ ಮಾರ್ಕೆಟ್ ನ ಯೂಸ್ ಮಾಡ್ಲಾಗತ್ತೆ. ಇದು ಕಾಂಟ್ರಾಕ್ಟ್ ತರಾನೇ 3 hours ಇಂದ ಅಪ್ ಟು 11 days ತನಕ ಡೆಲಿವರಿ ರೇಂಜಿಂಗ್ ಅನ್ನ ಕಾಂಟ್ರಾಕ್ಟ್ ಮಾಡ್ತಾರೆ. ಇಲ್ಲಿ 35 ವರ್ಷ 25 ವರ್ಷ ಹೀಗೆ ಕಾಂಟ್ರಾಕ್ಟ್ ಮಾಡಲ್ಲ. 3 hours ಇಂದ 11 days ತನಕ ಇದು ಅಂದ್ರೆ ಡ್ಯೂರೇಷನ್. ಎಕ್ಸಾಮ್ ಅಲ್ಲಿ ಡ್ಯೂರೇಷನ್ ಕೂಡ ಕೇಳ್ತಾರೆ. 3 hours ಇಂದ 11 days ತನಕ ಡೆಲಿವರಿ ರೇಂಜಿಂಗ್ ಕಾಂಟ್ರಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಕರೆಂಟ್ಲಿ ಭಾರತದಲ್ಲಿ ಮಲ್ಟಿ ಪವರ್ ಎಕ್ಸ್ಚೇಂಜ್ ಇದೆ. ಸೊ ಯಾವ್ದು ಮಲ್ಟಿ ಪವರ್ ಎಕ್ಸ್ಚೇಂಜ್ ಅಂದ್ರೆ ಮಾರ್ಕೆಟ್, ಪವರ್ ಸಪ್ಲೈ ಮಾರ್ಕೆಟ್ ಯಾವ್ದಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಒಟ್ಟು 3 ಮಾರ್ಕೆಟ್ ನ ನೋಡ್ಬೋದು. ಅದರಲ್ಲಿ ಮೇಜರ್ ಒನ್ ಬಂದ್ಬಿಟ್ಟು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್, IEX ಅಂತ ಹೇಳ್ಬಿಟ್ಟು ಕರಿತೀವಿ.
ಇದೊಂದು ಮ್ಯಾಸಿವ್ ಮೊನೋಪೊಲಿಯನ್ನ ಹೊಂದಿರುವಂತಹ ಮಾರ್ಕೆಟ್. 90% ಮಾರ್ಕೆಟ್ ನ ಹೊಂದಿದೆ IEX ಅಂದ್ರೆ ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್. ಇನ್ನ ಅದರ್ 2 ಮಾರ್ಕೆಟ್ಸ್ ಯಾವ್ದು ಅಂತ ಹೇಳಿದ್ರೆ PXIL ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಹಾಗೂ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಲಿಮಿಟೆಡ್, ಇದೆರಡು ಅದರ್ ಮಾರ್ಕೆಟ್ಸ್ ಗಳು. ಬಟ್ ಈಗ ಕರೆಂಟ್ ಅಫೈರ್ಸ್ ಕೋರ್ ಕಾನ್ಸೆಪ್ಟ್ ಗೆ ಬರೋಣ. ದಟ್ ಇಸ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ನ 2026ರ ಹೊಸ ಪ್ರಪೋಸಲ್, ದಟ್ ಇಸ್ ಮಾರ್ಕೆಟ್ ಕಪಲಿಂಗ್ ಅಂದ್ರೆ ಏನು, ಯಾಕೆ ಮಾರ್ಕೆಟ್ ಕಪ್ಲಿಂಗ್ ಬೇಕು ಅಂತ ಹೇಳ್ಬಿಟ್ಟು ಕೋರ್ ಕಾನ್ಸೆಪ್ಟ್ ಗೆ ಬರೋಣ. ಸೊ ಈಗ ಆಲ್ರೆಡಿ ನಮ್ಗೆ ಟರ್ಮಿನಾಲಜೀಸ್ ಗೊತ್ತಾಯ್ತು, ಹೇಗೆ ಮಾರ್ಕೆಟ್ ರನ್ ಆಗತ್ತೆ ಅಂತ, ಅಂಡ್ ಆಲ್ಸೋ ಯಾವ್ಯಾವ ಮಾರ್ಕೆಟ್ಸ್ ಇದೆ ಅಂತ ಗೊತ್ತಾಯ್ತು. ಈಗ ಮಾರ್ಕೆಟ್ ಕಪ್ಲಿಂಗ್ ಗೆ ಬರೋಣ. ಸೊ ಮೊದಲಿಗೆ ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಏನು? ಡಿಫ್ರೆಂಟ್ ಪವರ್ ಎಕ್ಸ್ಚೇಂಜ್ ಲೈಕ್ PXIL ನೋಡಿದ್ವಿ, ಅಥವಾ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ನೋಡಿದ್ವಿ, ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಲಿಮಿಟೆಡ್, ಹೀಗೆ ಬೇರೆ ಬೇರೆ ಮಾರ್ಕೆಟ್ಸ್ ಗಳಿದೆಲ್ಲ, ಇದೆಲ್ಲದೂ ಒಂದೇ ಕಡೆ ಬಂದ್ಬಿಟ್ಟು ಟ್ರೇಡಿಂಗ್ ನ ಮಾಡೋದು. ಸೊ ಇದನ್ನ ನಾವು ಮಾರ್ಕೆಟ್ ಕಪ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರಿಂದ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಆಕ್ಟಿವಿಟಿಯನ್ನ ಸಿಂಗಲ್ ಯೂನಿಫಾರ್ಮ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ ನ ಡಿಟರ್ಮೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡಬೇಕು ಅಂತ ಮಾರ್ಕೆಟ್ ಕಪ್ಲಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ಲಾಗಿದೆ. 3 ಡಿಫ್ರೆಂಟ್ ಎಕ್ಸ್ಚೇಂಜ್ 3 ಡಿಫ್ರೆಂಟ್ ಪ್ರೈಸಸ್ ನ ಕೋಟ್ ಮಾಡ್ತಿರುತ್ತೆ ಅಲ್ವಾ. ಬಟ್ ಈಗ ಸಿಂಗಲ್ ಕೋಟ್ ಸಿಂಗಲ್ ಎಂಟಿಟೀಸ್ ಅನ್ನೋ ತರ, ಅಂದ್ರೆ ಯಾರ್ದು ಎಷ್ಟು ಕಡಿಮೆ ಇರುತ್ತೆ ಅವರಿಗೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಹೋಗುತ್ತೆ ಅನ್ನೋ ತರ ಇಲ್ಲಿ ತರಲಾಗಿದೆ. ಒಂದು ಸೆಂಟ್ರಲ್ ಎಂಟಿಟಿಯನ್ನ ಇದು ಕ್ರಿಯೇಟ್ ಮಾಡ್ತಿದೆ. ಇದನ್ನ ಮಾರ್ಕೆಟ್ ಕಪ್ಲಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಯಾರು ಈ ಸೆಂಟ್ರಲ್ ಎಂಟಿಟಿ? ಮಾರ್ಕೆಟ್ ಕಪಲಿಂಗ್ ಆಪರೇಟರ್ ಆಗಿ ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಅಂದ್ರೆ ಗ್ರಿಡ್ ಇಂಡಿಯಾ ಸೆಂಟ್ರಲ್ ಎಂಟಿಟಿ ಆಗಿ ಕ್ರಿಯೇಟ್ ಮಾಡಲಾಗ್ತಿದೆ. ಸೊ ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಯಾರಿವಾಗ? ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ. ಗ್ರಿಡ್ ಇಂಡಿಯಾ ಈಗ ಈ ಒಂದು ಸೆಂಟ್ರಲ್ ಎಂಟಿಟಿ ಆಗಿ ವರ್ಕ್ ಆಗ್ತಿದೆ. ಗ್ರಿಡ್ ಇಂಡಿಯಾ ಪವರ್ ಮಾರ್ಕೆಟ್ ಕಪಲಿಂಗ್ ಪ್ರೊಸೀಜರ್ ನ ವಿತಿನ್ 6 ಮಂತ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಇದು ಬೇರೆ ಬೇರೆ ಸೆಕ್ಯೂರ್ ಚಾನೆಲ್ ಇಂದ ಸ್ಟ್ಯಾಂಡರ್ಡೈಸ್ಡ್ ಬಿಡ್ ಅನ್ನ ಕಲೆಕ್ಟ್ ಮಾಡಿ ಮಾಸ್ಟರ್ ಆಲ್ಗರಿದಮ್ ನ ರನ್ ಮಾಡುತ್ತೆ. ಸೊ ಒನ್ ಯೂನಿಫಾರ್ಮ್ ಪ್ರೈಸ್ ಅನ್ನ ಡಿಕ್ಲೇರ್ ಮಾಡೋದಕ್ಕೆ ಈ ಆಲ್ಗರಿದಮ್ ಹೆಲ್ಪ್ ಆಗುತ್ತೆ. ಸೊ ಯೂನಿಫಾರ್ಮ್ ಪ್ರೈಸ್ ಅನ್ನ ಡಿಕ್ಲೇರ್ ಮಾಡೋದು ಯಾರು? ಗ್ರಿಡ್ ಕಂಟ್ರೋಲರ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡುತ್ತೆ. ಸೊ CERC ಇದನ್ನ ಯಾಕೆ ಮಾಡ್ತಾ ಇದೆ? ಯಾಕೆ ಬೇಕು ಮಾರ್ಕೆಟ್ ಕಪ್ಲಿಂಗ್? ಮೊದಲನೇದಾಗಿ ಯೂನಿಫಾರ್ಮ್ ಪ್ರೈಸ್ ಡಿಸ್ಕವರಿ. ಇದರಿಂದ ಒನ್ ನೇಷನ್ ಒನ್ ಗ್ರಿಡ್ ಒನ್ ಪ್ರೈಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಎನ್ಶೂರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಪ್ರೈಸ್ ಡಿಸ್ಪ್ಯಾರಿಟಿಯನ್ನ ರಿಡ್ಯೂಸ್ ಮಾಡಬಹುದಾಗುತ್ತೆ. ಎರಡನೇದಾಗಿ ಮ್ಯಾಕ್ಸಿಮಮ್ ಎಕನಾಮಿಕ್ ಸರ್ಪ್ಲಸ್. ಎಲ್ಲಾ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಗಳು ಒಂದು ಮ್ಯಾಸಿವ್ ಪೋಲ್ ಅಲ್ಲಿ ಇರೋದ್ರಿಂದ, ಕಂಬೈನ್ ಮಾಡೋದ್ರಿಂದ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಬೆನಿಫಿಟ್ ಅನ್ನ ಪ್ರೊವೈಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದಾಗಿ ರಿಲಿಯಬಲ್ ಬೆಂಚ್ ಮಾರ್ಕ್. ಸಿಂಗಲ್ ಬೆಂಚ್ ಮಾರ್ಕ್ ಪ್ರೈಸ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಫ್ರಾಗ್ಮೆಂಟೆಡ್ ಪ್ಲಾಟ್ಫಾರ್ಮ್ ಏನಿತ್ತು ಅದನ್ನ ರಿಜೆಕ್ಟ್ ಮಾಡ್ತದೆ. ಸೊ ಇದರಿಂದ ಸಿಂಗಲ್ ಎಂಟಿಟಿ ಯಾವ್ದು ಪ್ರಾಪರ್ ಆಗಿ ಮೇಂಟೈನ್ ಆಗುತ್ತೆ ಅವ್ರಿಗೆ ಮಾರ್ಕೆಟ್ ಬೇಸು ಸಿಗ್ತಾ ಹೋಗುತ್ತೆ. ಸೊ ಕಾಂಟ್ರವರ್ಸಿ ಏನು? ಮೊನೋಪೊಲಿ ಫೈಟ್ಸ್ ಕ್ರಿಯೇಟ್ ಆಗ್ತಿದೆ. ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಹೆಚ್ಚಾಗಿ ಅಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದೆ. ವೈ? ಬಿಕಾಸ್ 90% ಡೇ ಹೈಡ್ ಮಾರ್ಕೆಟ್ ಶೇರ್ ಅನ್ನ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಹೊಂದಿದೆ. ಇಫ್ ಗ್ರಿಡ್ ಇಂಡಿಯಾ ಪ್ರೈಸ್ ಡಿಸ್ಕವರಿ ಟಾಸ್ಕ್ ಅನ್ನ ತಗೊಂಡ್ರೆ ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಜಸ್ಟ್ ಒಂದು ಬಿಡ್ ಕಲೆಕ್ಷನ್ ಪ್ಲಾಟ್ಫಾರ್ಮ್ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ಇರೋಂತಹ ರೈಟ್ಸ್ ಅನ್ನ ಅದು ಕಳ್ಕೊಳ್ಳುತ್ತೆ. ನಂತರ ಸೆಬಿಯ ಕಾಂಟ್ರವರ್ಸಿ ಏನು ಅಂತ ಹೇಳಿದ್ರೆ, ಟ್ರೇಡಿಂಗ್ ಅಲ್ಲಿ ಇನ್ಸೈಡರ್ಸ್ ಇರುವಂತಹ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ಸ್ ನ ಲೀಕ್ ಮಾಡ್ತಾ ಇದ್ದಾರೆ ಅನ್ನೋದು ಸೆಬಿಯ ಇವಾಗ ಸೆಬಿಯಿಂದ ಬರ್ತಿರುವಂತಹ ಕಾಂಟ್ರವರ್ಸಿ. ನೆಕ್ಸ್ಟ್ ಯೂನಿಫಾರ್ಮ್ ಅಲ್ಗರಿದಮ್ ಅನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಕೆಲವೊಂದ್ಸಲ. ಸೊ ಈ ರೀತಿಯಾದಂತಹ ಚಾಲೆಂಜಸ್ ನ, ಎಥಿಕಲ್ ಚಾಲೆಂಜಸ್ ನ ಫೇಸ್ ಮಾಡ್ಲಾಗುತ್ತೆ. ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. With reference to market coupling in India's electricity sector, consider the following statement. First option, it is a system to aggregate bids from all power exchange to determine a uniform market declaring price. So idu correct. ಎರಡನೇದಾಗಿ the grid controller of India is proposed to act as a market coupling operator. ಇದು ಕೂಡ ಕರೆಕ್ಟ್. ಗ್ರಿಡ್ ಕಲೆಕ್ಟರ್ ಒಂದು ಪ್ರಾಪರ್ ಮಾರ್ಕೆಟ್ ಆಗಿ ಮಾರ್ಕೆಟ್ ಕಪ್ಲಿಂಗ್ ಆಪರೇಟರ್ ನ ಮಾಡ್ತಾ ಇರೋದು. It will initially be applied to the day ahead market and real term market. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು ಡಿ, ಆಲ್ ಆಫ್ ದ ಅಬೋವ್ is the right answer. ನಂತರ ಒಂದು ಮೇನ್ಸ್ ಕ್ವಶನ್. The proposed implementation of market coupling in India aims to move away from a decentralized price discovery system
to a more efficient and transparent model. Analyze the potential benefits of market coupling for discoms and generators. Also discuss the concern raised by major market players regarding the loss of competitive advantage. ಸೊ ಇದು ಮೇನ್ಸ್ ಕ್ವಶನ್. ಮೇನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಈ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಪ್ರಿಲಿಮ್ಸ್ ಟರ್ಮಿನಾಲಜಿ ಇಂಪಾರ್ಟೆಂಟ್, ಮೇನ್ಸ್ ಗೆ ಇಡೀ ಕಾನ್ಸೆಪ್ಟ್ ಏನೇ ಇಂಪಾರ್ಟೆಂಟ್. ಸೊ ಇದಿಷ್ಟು ಈಗ ಬಂದಿರುವಂತಹ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ನ ಬಗ್ಗೆ. ಇದೇ ರೀತಿಯಾದಂತಹ ಮೇನ್ಸ್ ಆನ್ಸರ್ ರೈಟಿಂಗ್ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.